ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಇವತ್ತಿನ ವಿಡಿಯೋ ನೈಟಿ ಫಿಟ್ಟಿಂಗ್ ಮಾಡಿ ಡ್ರೆಸ್ ಫಿಟ್ಟಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡಕತ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದೆ ನೋಡಿರಿ ಫ್ರೆಂಡ್ಸ್. ಬರ್ರಿ ಇವಾಗ ನೈಟಿ ಭುಜ ಕಟ್ ಮಾಡಾಕತ್ತೀನಿ ನೋಡಿರಿ. ನೈಟಿ ಭುಜ ದಪ್ಪ ಇದ್ರೆ 4.5 ತೊಗೋರಿ, ತಳಗಿದ್ರೆ 4 ತೊಗೋರಿ. ಯಾಕಂದ್ರೆ ಇದು ಕರೆಕ್ಟ್ ಅಳತೆ ಬರುತ್ತೆ ರೀ. ಈ ಥರ ತೊಗೊಂಡ್ರೆ ನೈಟಿದು ದಪ್ಪ ಇದ್ರಂದ್ರೆ ಸ್ವಲ್ಪ ಒಳಗೆ ತೊಗೋರಿ, ತಳಗಿದ್ರಂದ್ರೆ ಸ್ವಲ್ಪ ಒಳಗೆ ತೊಗೊಂಡ್ರಂದ್ರೆ ಮೈಯಾಗ ಫಿಟ್ಟಿಂಗ್ ಮಾಡಕ್ಕೆ ಕರೆಕ್ಟ್ ಕುಂತ್ಬಿಡ್ತಾವೆ ರೀ. ಭಾಳ ಅರಿಬಿ ಹಿಡಿದು ಮುದ್ದು ಆಗ್ತದೆ ರೀ ಅರಿಬಿ. ಅದಕ್ಕಂತ ಈ ಥರ ಕಟ್ ಮಾಡ್ಕೊರಿ. ಮತ್ತು ಶೇಪ್ ಹಾಕ್ಕೊಂಡು ಈ ಥರ ಕಟ್ ಮಾಡ್ಕೊರಿ. ಈ ಥರ ಕಟ್ ಮಾಡ್ಕೊಂಡ್ರೆ ಅರಿಬಿ ಸ್ವಲ್ಪ ಮುದ್ದಿನೂ ಬರಲ್ಲ ನೋಡಿರಿ. ಯಾಕಂದ್ರೆ ಎಷ್ಟೋ ಹೆಣ್ಮಕ್ಳು ಮನ್ಯಾಗ ಟೈಲರಿಂಗ್ ಇರ್ತಾವೆ ರೀ. ನಮ್ಮ ಹಂಗೆ ಖಾಲಿ ಕುಂದ್ರಬಾರ್ದು. ಅವರು ಒಂಥರ ಬ್ಲೌಸ್ ಕಟ್ಟಿಂಗು ಟಿಚಿಂಗ್ ಬರಲಿಕ್ಕೂ ನೈಟಿಯರ ಕರೆಕ್ಟಾಗಿ ನೀವು ಫಿಟ್ಟಿಂಗ್ ಮಾಡಿದ್ರಂದ್ರೆ ನಿಮ್ಮ ಗಿರಾಕಿಗಳು ಬರ್ತಾರೆ ನೋಡಿರಿ. ಅದ್ರ ಸಲುವಾಗಿ ಈ ವಿಡಿಯೋ ಮಾಡಾಕತ್ತೀನಿ ರೀ. ಒಬ್ಬರು ಕಮೆಂಟ್ ಹಾಕಿದ್ರಿ, ಅಕ್ಕ ನೈಟಿ ಫಿಟ್ಟಿಂಗ ಡ್ರೆಸ್ ಫಿಟ್ಟಿಂಗ ಒಂದೇ ರೀತಿ ಸರಳವಾಗಿ ಹೇಳ್ಕೊಡಿ ಅಕ್ಕ ಅಂತ. ಆದಷ್ಟು ಈಜಿ ಅಂತಲೇ ಹೇಳ್ಕೊಡಕತ್ತೀನಿ ನೋಡಿರಿ ನಿಮ್ಗೆ. ನೋಡಿರಿ ಇಲ್ಲೇ ನೈಟಿ ಇದನ್ನು ನೀಟಾಗಿ ಅದನ್ನ ಏನು ಅಳತೆ ತೊಗೊಂಡಿರ್ತಲ್ಲ ರೀ, ಅದೇ ಅಳತೆ ಪ್ರಕಾರ ಇದನ್ನು ಕಟ್ ಮಾಡ್ಕೊರಿ. ಈ ಸೈಡ್ ಬಗಲು ಮತ್ತು ಬಗಲು ಇಲ್ಲಿ ಏನು ಭುಜ ಕಟ್ ಮಾಡ್ಕೊತೀರಲ್ಲ ರೀ, ಭುಜ ಕಟ್ ಮಾಡೋದೊಂದು ತೋಳೊಂದು ಇವೆರಡು ಕಟ್ ಮಾಡಿದ್ರೆ ನೈಟಿ ಪರ್ಫೆಕ್ಟಾಗಿ ಹಿಡಿಯೋಕೆ ನಿಮ್ಗೆ ಈಜಿ ಆಗುತ್ತೆ ನೋಡಿರಿ. ಯಾಕಂದ್ರೆ ಅಳಸನ ಆಗಲ್ಲ ರೀ. ತೋಳು ಭುಜ ಒಬ್ರೊಬ್ರಿಗೆ ಭುಜ ಇಳಿತಾವೆ ರೀ. ಭುಜ ಕಟ್ ಮಾಡಿ ಕಡಾಲ್ ಭಾಳ ಇರ್ತಾವೆ ರೀ. ಭುಜ ಕಟ್ ಮಾಡಲೇಬೇಕು ರೀ. ನಾನು ಇದೇ ಥರ ಕಟ್ ಮಾಡಿ ಹಿಡಿತೀನಿ ನೋಡಿರಿ. ಇಲ್ಲಿ ನೋಡಿರಿ ತೋಳು ಕಟಿಂಗ್ ಮಾಡ್ಕೊಳಕತ್ತೀನಿ ನೋಡಿರಿ. ಇಲ್ಲಿ ಎಷ್ಟು ಇರುತ್ತೆ ಅದು ಕಡಿದು ತೋಳು ಕಟಿಂಗ್ ಮಾಡ್ಕೊರಿ. ಯಾಕಂದ್ರೆ ಅವ್ರು ಅಳ್ತಿದ್ದು ಅಂದ್ರೆ ಅಳತೆ ನೋಡ್ಕೊಂಡ್ರೆ ಕಟ್ ಮಾಡ್ಕೊರಿ. ಇವಕ್ಕೆ ಅಳತೆ ಕೊಟ್ಟಿಲ್ಲ ರೀ. ಅಕ್ಕ ಅಜ್ಮಾಸ್ ಮ್ಯಾಗ ಕಟಿಂಗ್ ಮಾಡಿ ಟಿಚಿಂಗ್ ಮಾಡಿರಿ, ನಾ ಇಷ್ಟು ದಿನ ಡ್ರೆಸ್ ಹುಟ್ಟೀನಿ ನೈಟಿ ಹುಟ್ಟಿಲ್ಲ ಅಂತ ಯಾರ್ಯಾರು. ಅದಕ್ಕಂತ ಅವರು ತೋಳಿನ ಉದ್ದ ಇಳಿದ್ರಿ, ಅಷ್ಟೇ ಉದ್ದ ಇಟ್ಕೊಂಡು ಕಟಿಂಗ್ ಮಾಡಾಕತ್ತೀನಿ ನೋಡಿರಿ. ಇದು ಒಂದು ತೋಳು ಅದೇ ರೀತಿ ಕಟಿಂಗ್ ಮಾಡ್ಬೇಕು ರೀ. ಈಜಿ ಐತಿ ಕಲೀರಿ ನೀವು. ಒಂದು ಸಲ ಅಲ್ಲ 2 ಸಲ ನೋಡಿ ವಿಡಿಯೋ ನೋಡಿ ಕಲಿತು ಕೇಳಿ ನೀವು ಟಿಚಿಂಗ್ ಮಾಡಿರಿ. ಕರೆಕ್ಟಾಗಿ ಬರುತ್ತೆ ರೀ. ಈ ಥರ ಟಿಚಿಂಗ್ ಮಾಡಿದ್ರಂದ್ರೆ ಡ್ರೆಸ್ ಟಿಚಿಂಗ್ ಮಾಡೋದು ಮಾತ್ರ ತುಂಬ ಈಜಿ ನೋಡಿರಿ. ಯಾಕಂದ್ರೆ ಡ್ರೆಸ್ ಏನು ಫಿಟ್ಟಿಂಗ್ ಮಾಡೋದಂದ್ರೆ ಅದು ಏನು ಇದು ಇಲ್ಲ ರೀ, ಕಟ್ ಮಾಡೋದಿಲ್ಲ ರೀ. ನೈಟಿ ಅಂತೆಲ್ಲ ಕಟ್ ಮಾಡ್ಕೊಲೇಬೇಕು ರೀ. ಇಷ್ಟು ಕಟ್ ಮಾಡ್ಕೊಂಡು ಹೊಲಿದ್ರೆ ನೈಟಿ ನೀಟಾಗಿ ಚೆಂದ ಕುಂದಿರ್ತಾವೆ ರೀ. ನೀ ಕಟ್ ಮಾಡಾರ ಹಂಗೆ ಹೊಲಿದ್ರೆ ಚೆಂದ ಕುಂದರಲ್ಲ ನೋಡಿರಿ. ಇಲ್ಲೇ ಡ್ರೆಸ್ ಟಿಚಿಂಗ್ ಇದು ಅಳತೆ ತೊಗೊಳಕತ್ತೀನಿ ಬರ್ರಿ. ನಿಮ್ಗೆ ಯಾವ ಥರ ಡ್ರೆಸ್ ಫಿಟ್ಟಿಂಗ್ ಮಾಡ್ಕೊಳೋದು ಅದು ಇಷ್ಟು ಅವ್ರ ಮೈದು ಎಷ್ಟು ಫಿಟ್ಟಿಂಗ್ ಇರ್ತಾ ಆ ಥರ ನೋಡ್ಕೊಂಡು ಹಾಕ್ಕೋಬೇಕು ರೀ. ಇದ್ರಾಗ ಹಿಂಗೆ ಹಾಕ್ಕೊಂಡು ಅವ್ರ ಡ್ರೆಸ್ ಅಳತೆ ಡ್ರೆಸ್ ಏನು ಕೊಟ್ಟಿರ್ತಾರಲ್ಲ ರೀ, ಈ ಥರ ಹಾಕಿ ಚಾಪೀಸ್ ಮಾರ್ಕ್ ಮಾಡ್ಬೇಕು ರೀ. ಇದಕ್ಕೆ ಅಲ್ಲಿನಿಂದ ಕರೆಕ್ಟಾಗಿ ಹಿಡಿದು ಚಾಪೀಸ್ ಮಾರ್ಕ್ ಮಾಡ್ಕೋತ ಬರ್ಬೇಕು ರೀ. ಈ ಥರ ಅಳತೆ ಹಿಡಿದ್ರಂದ್ರೆ ಅವ್ರ ಡ್ರೆಸ್ಸು ಲೂಸ್ ಆಗ್ಯಾವಂತೂ ಹೇಳಲ್ಲ ನೋಡಿರಿ. ಒಟ್ಟು ಕರೆಕ್ಟ್ ಅಳತೆ ನೋಡಿರಿ. ಅವ್ರು ಕರೆಕ್ಟ್ ಅಳತೆ ಇತ್ತಂದ್ರೆ ಕರೆಕ್ಟ್ ಅದ ರೀ. ಅವ್ರಿಗೆ ಲೂಸ್ ಇತ್ತಂದ್ರೆ ಲೂಸ್ ಆಗುತ್ತೆ, ಫಿಟ್ ಇತ್ತಂದ್ರೆ ಫಿಟ್ ಆಗುತ್ತೆ. ಈ ಅಳತೆ ಕರೆಕ್ಟ್ ಬರುತ್ತೆ ನೋಡಿರಿ. ಯಾರು ಹೊಲಿಗೆ ಎಲ್ಲಿರ್ತಾವೆ ಆ ಹೊಲಿಗೆ ನೋಡ್ಕೋತ ಮಾರ್ಕ್ ಮಾಡ್ಕೋತ ಬರ್ರಿ. ಡ್ರೆಸ್ ಮಾತ್ರ ಈಜಿ ನೋಡಿರಿ. ಇಷ್ಟು ಮಾಡ್ಕೊಂಬಿಟ್ರೆ ಮುಗಿದಾಗೋತು ರೀ. ಇದೊಂದು ಹೊಲಿಗೆ ಹಾಕಿ ಇನ್ನೊಂದು 2 ಅಚ್ಚಿಕ ಹೊಲಿಗೆ ಹಾಕಿ ಮತ್ತು ಇದು ಹಾಕ್ರಿ, ಶೋಲ್ಡ್ರು ಹೊಲಿಗೆ ಹಾಕ್ರಿ, ಮತ್ತು ಬಗಲು ಹೊಲಿಗೆ ಹಾಕ್ರಿ. ಯಾಕಂದ್ರೆ ಹಾಕ್ಲೇಬೇಕು ರೀ. ಮತ್ತು ಅವ್ರ ಬಗಲ ಹುಚ್ಚಿದ್ದು ಅಂದ್ರೆ ರೊಕ್ಕ ತೊಗೊಂಡಿರ್ತೀವಿ ರೀ. ನಾ ₹1 ಜಾಸ್ತಿ ತೊಗೋರಿ, ಕೆಲಸ ಮಾತ್ರ ಪರ್ಫೆಕ್ಟಾಗಿ ಮಾಡ್ಕೊಡ್ಬೇಕು ರೀ. ಯಾಕಂದ್ರೆ ಈಗ ಅಷ್ಟೇ ಹಿಡ್ದು ಕೊಟ್ಬಿಟ್ನಿ ಅಂದ್ರೆ ಮತ್ತು ಹೊಲಿಗೆ ಹುಚ್ತಂದ್ರೆ ಅವರು ನೋಡಿ ನೀ ಅಷ್ಟು ರೊಕ್ಕ ತೊಗೊಂಡು ಮತ್ತು ಹೊಲಿಗೆ ಹುಚ್ಚೈತಕ್ಕ ಅಂತ ಬರ್ತಾರೆ. ನಾನು ಅದು ಹೊಲಿಗೆ ಹುಚ್ಚಲಾರಂಗೆ ಹೊಲಿಗೆ ಎಷ್ಟು ಕರೆಕ್ಟಾಗಿ ಬಿಗಿತ್ನೆ ಹಾಕ್ಬೇಕು ಹೊಲಿಗೆ. ಅವ್ರು ಹುಚ್ಚಿರು ನನಗೆ ಅಂತಾರೆ ಅವರು, ಅಕ್ಕ ನೀನು ಹೊಲಿಗೆ ಹುಚ್ಚಾಕೆ ಹೋದ್ರೆ ಹುಚ್ಚಲ್ಲ, ಎಷ್ಟು ಫಿಟ್ಟಾಗಿ ಎಷ್ಟು ಸಣ್ಣ ಹಾಕ್ತಿ ಅಕ್ಕ ಅಂತಾರೆ. ಹೌದವ್ವ ನೀವು ಮತ್ತು ಹೊಲಿಗೆ ಅಷ್ಟು ಇದು ಹುಚ್ಚಿದು ಅಂದ್ರೆ ಉದ್ದುದ್ದಾಗ ಹಾಕಿದ್ನಿ ಅಂದ್ರೆ ನೀವು ಹುಚ್ಚಿದು ಅಂದ್ರೆ ನೀವೇನು ಅಂತೀರಿ, ಅಕ್ಕ ನೀವು ಹೊಲಿಗೆನೇ ಸರಿಯಾಗಿ ಹಾಕಲ್ಲ ನೋಡು, ಬರೀ ಹುಚ್ತಾವು ಅಂತೀರಿ. ಅದಕ್ಕೆ ಹುಚ್ಚಾಕೆ ಬಂದಿರಬಾರ್ದು, ಇದಾಗಿರ್ಬೇಕಂತೇಳಿ ಆ ಥರ ಹಾಕಿರ್ತೀವಿ ನಾವು. ಹೊಲಿಗೆ ಕರೆಕ್ಟಾಗಿ ಕುಂದಿರ್ಬೇಕಂತೇಳಿ ಈ ಥರ ಮಾರ್ಕ್ ಮಾಡ್ಕೊಂಡ್ರೆ ಮುಗೀತು ನೋಡಿರಿ. ಮುಗೀತು ಇಷ್ಟು ಏನು ಮಾರ್ಕ್ ಮಾಡ್ಕೊಂಡಿರ್ತೀನಿ ಇದ್ರ ಮ್ಯಾಗ ಟಿಚಿಂಗ್ ಮಾಡ್ಕೊತ ಬಂದ್ಬಿಡು ನೋಡಿರಿ. ಅವ್ರ ಅತಿ ಕರೆಕ್ಟ್ ಫಿಟ್ಟಿಂಗ್ ಆಗುತ್ತೆ. ಮೊದಲ ಭುಜ ಹಿಡ್ಕೊತೀನಿ ನಾ ಯಾವ ಥರ ಟಾಪ್ ಹಿಡಿತೀನಿ ಅಂತೇಳಿ ನಿಮ್ಮ ಕೂಡ ಶೇರ್ ಮಾಡ್ತೀನಿ ನೋಡಿರಿ. ಮೊದಲ ಭುಜ ಇಟ್ಕೊತೀನಿ ರೀ. ಫಸ್ಟ್ ಭುಜ ರೀ ಭುಜ ಹುಡ್ಕೊಂಡು ಆಮೇಲೆ ಬಗಲು ಹೊಲಿಗೆ ಹಾಕ್ಕೊತೀನಿ ರೀ. ಯಾಕಂದ್ರೆ ಅವ್ರು ರೊಕ್ಕ ಕೊಡ್ತಾರೆ ಅಂದರೆ ನೀಟಾಗನ ಹೊಲಿಗೆ ಕೊಡ್ಬೇಕಲ್ರಿ. ನೀಟಾಗನ ಹೊಲಿಗೆ ಕೊಡ್ಬೇಕ್ರಿ. ಇವಾಗ ನೋಡಿರಿ ಬಗಲು ಹೊಲಿಗೆ ಹಾಕಕತ್ತೀನಿ ನೋಡಿರಿ.
ಯಾಕಂದ್ರೆ ಪಿಕೋ ಐತ್ರಿ ಆದ್ರೆ ಹುಚ್ಚಲ್ಲ ಆದರೂ ಯಾಕೆ ಬೇಕ್ರಿ ನಾವು ರೊಕ್ಕ ತೊಗೊಂಡಿರ್ತೀವಿ ಅಂದ್ರೆ ಒಂದೊಂದು ಹೊಲಿಗೆ ಹಾಕ್ಬಿಟ್ರೆ ನಮ್ಗೆ ಕಿರಿಕಿರಿ ಅಲ್ರಿ. ಪಿಕೋ ಐತಿ ಪಿಕೋ ಒಂದ್ಸಲ ಹುಚ್ಚ ಅಂದ್ರೆ ಮತ್ತೆ ಹೇಳಕ್ಕೆ ಬರಲ್ರಿ. ಅಕ್ಕ ರೊಕ್ಕ ತೊಗೊಂಡಿರ್ತೀವಿ ಅಂತ ಅನ್ಸ್ಕೊಂಡು ಯಾಕಂತೇಳಿ ನಾ ಮಾತ್ರ ಡ್ರೆಸ್ ಫಿಟ್ಟಿಂಗ್ ಮಾಡ್ರಿ ಇದೇ ಥರ ಮಾಡ್ತೀನಿ ರೀ. ನೈಟಿ ಫಿಟ್ಟಿಂಗ್ ಮಾಡ್ರಿ ಯಾವ ಥರ ಮಾಡಿ ಕಟಿಂಗ್ ತೋರ್ಸೇನಿ ರೀ. ಫಿಟ್ಟಿಂಗ್ ತೋರಿಸ್ತೀನಿ ನೈಟಿ ಅಳತೆ ಪ್ರಕಾರನ ಅದನ್ನು ತೋರಿಸ್ತೀನಿ ರೀ. ಇನ್ನೊಮ್ಮೆ ಅಳತೆ ಪ್ರಕಾರ ಬೇಕಂದ್ರೆ ಕಮೆಂಟ್ ಮಾಡಿರಿ. ಇನ್ನೊಂದು ಸಾರಿಗೆ ಅದು ನೈಟಿ ಅಳತೆ ಹಿಡಿದು ಹೆಂಗೆ ಡ್ರೆಸ್ ಅಳತೆ ಹಿಡಿದು ತೋರಿಸಿದೆ ಅದೇ ಥರ ನೈಟಿ ಅಳತೆ ಹಿಡಿದು ತೋರಿಸ್ತೀನಿ ರೀ. ಅದು ಅಜ್ಮಾಸ್ ಅಳತೆದು ಕೊಟ್ಟಿದ್ರು ಅದಕ್ಕಾಗಿ ಇವಾಗ ಅಜ್ಮಾಸ್ ಅಳತೆದು ತೋರ್ಸೀನಿ ರೀ. ನೋಡಿರಿ ಇಲ್ಲಿ ಡ್ರೆಸ್ ಎಷ್ಟು ಈಜಿ ಅಲ್ರಿ ಫಿಟ್ಟಿಂಗ್ ಮಾಡೋದು. ಅವ್ರು ಎಷ್ಟು ಫಿಟ್ಟಿಂಗ್ ಹೇಳ್ತಾರೆ ಅಷ್ಟು ಫಿಟ್ಟಿಂಗ್ ಮಾಡಿರಿ. ಇದನ್ನು ಪಿಟ್ಟ ನೋಡಿರಿ ಇಷ್ಟು ಪಿಟ್ ಅಂದರೆ ಇಷ್ಟು ಫಿಟ್ಟಿಂಗ್ ಮಾಡಿರಿ. ನೋಡಿರಿ ನಾ ಎಲ್ಲ ಬಗಲು ಭುಜ ಹಾಕೊಂಬಂದ್ಬಿಟ್ರೆ ಮುಗಿದೈತಲ್ರಿ. ಮತ್ತೆ ಹೊಲಿ ಹಾಕೋದಿರ್ತ್ರಿ ಡ್ರೆಸ್ ಅಂದ್ರೆ ಭುಜ ಬಗಲು ಮತ್ತು ಮೈಯಾಗ ರೀ ಮುಗೀತು. ಮತ್ತು ತಳಗೆ ನಾವೇನು ಹೊಲಿಗೆ ಹುಚ್ಚಲ್ರಿ. ಅಲ್ಲಿ ಹುಚ್ಚಿದ್ರು ನಮ್ದು ಹಾಕೋದು ರೂಲ್ಸ್ ಇರಲ್ರಿ. ತಳಗಿಂದು ಇಷ್ಟು ಮಾತ್ರ ಹಾಕೊಲೇಬೇಕು ರೀ ನಾವು. ಯಾರೇ ಟೈಲರಿಂಗ್ ಇಲ್ರಿ ಇಷ್ಟು ಹಾಕ್ಕೊಡ್ರಿ. ತಳಗೆ ಏನರ ಪಾಲಾಗ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಅಂತ ತಿಳ್ಬೋದು ರೀ ನೀವು. ಹೊಲಿಗೆ ಹಿಂಗೆ ಕಾಲಾಗ ಮುಂದೆ ಹುಚ್ಚಿದ್ದು ಅಂದ್ರೆ ಇವು ಮೊದಲು 3 ಕಂಪಲ್ಸರಿ ಹಾಕ್ಕೊಡ್ಬೇಕು ರೀ. ನಾ ಇದೊಂದು ಡ್ರೆಸ್ ಸ್ಟಿಚಿಂಗ್ ಮಾಡಿದ್ನಿ ಅಂದ್ರೆ ಫಿಟ್ಟಿಂಗ್ ಕರೆಕ್ಟಾಗಿ ಫಿಟ್ಟಿಂಗ್ ಮಾಡಿ ಕೊಟ್ಟನೆ ಅಂದ್ರೆ 30 ರೂಪಾಯಿ ನೋಡಿರಿ ರೇಟ್. 2 ಡ್ರೆಸ್ ಫಿಟ್ಟಿಂಗ್ ಮಾಡಿದ್ನ 60 ರೀ. ಮತ್ತು 2 ನೈಟಿ ಫಿಟ್ಟಿಂಗ್ ಮಾಡಿದ್ನ 60 ನೋಡಿರಿ. ಡ್ರೆಸ್ಸು ನಾಟ್ಯ ನೈಟಿ ನಾಟ್ಯ ರೀ. ಆದ್ರೆ ನೈಟಿ ಇಟ್ಟು ಕೈ ಹಿಡಿತಾವ್ರಿ ಡ್ರೆಸ್ ಜಲ್ದಿ ಆತಾವು. ಮತ್ತು ಅದು 25 ತೊಗೋಬೇಕಾಗಿತ್ತು ರೀ ಡ್ರೆಸ್ಸಿಗೆ. ಹಂಗಂದ್ರೆ ಮಗ್ಲು ಅಷ್ಟೇ ಸೈಡ್ ಹಾಕ್ತೀವಲ್ರಿ ಅಷ್ಟಕ್ಕೆ 25 ತೊಗೋತಾರೆ. ಸೈಡ್ ಏನು ಹಿಡಿತೀವಲ್ಲ ಆ ಥರ ಹೊಲಿದ್ರೆ 25 ತೊಗೋತಾರೆ ನಮ್ಮಲ್ಲಿ. ನಾನು ಬಗಲು ಭುಜ ಹಾಕಿ ಕೊಡ್ತೀನಿ ರೀ. ಮತ್ತು 5 ರೂಪಾಯಿ ಎಕ್ಸ್ಟ್ರಾ ತೊಗೋತೀನಿ ನೋಡಿರಿ. ಅದಕ್ಕೆ 10 ರೂಪಾಯಿ ಎಕ್ಸ್ಟ್ರಾ ತೊಗೋತೀನಿ ರೀ. ಯಾಕಂದ್ರೆ ಕರೆಕ್ಟ್ ಚಿಂತಿಲ್ಲ ಆಗೈತೆ ಅದು. 10 ರೂಪಾಯಿ ನಾವು ಎಕ್ಸ್ಟ್ರಾ ತೊಗೊಳಕ್ಕೆ ಅವ್ರಿಗೆ ಹೊಲಿಗೆ ಹಾಕಿರ್ಬಾರ್ದು ನಿಮ್ಮ ಗಿರಾಕಿ ಬರ್ತಾವ್ರಿ. ಯಾಕಂದ್ರೆ ಹೊಲಿಗೆ ಕರೆಕ್ಟ್ ಆಗತ್ತೆ ರೀ. ಅದು ಎಲ್ಲಿ ಲೂಸೂ ಬರಲ್ಲ. ಅದು ಅಳತೆ ಎಷ್ಟು ಹೆಂಗೆ ಕೊಟ್ಟಿರ್ತಾರೆ ಅಷ್ಟೇ ಕರೆಕ್ಟ್ ಆಗತ್ತೆ ರೀ ಅದು. ಅವ್ರೇನಾದ್ರು ಲೂಸ್ ಆಯ್ತು ಫಿಟ್ ಆಯ್ತು ಅಂದ್ರೆ ಅಳತೆ ನೋಡಿರಿ ಅಳತೆ ನೋಡ್ಕೆ ನಾ ಹೊಲ್ದೀನಿ ಅಂತ ಹೇಳಿದ್ರೆ ಲೂಸ್ ಆದರೆ ಇನ್ನೊಂದು ಸ್ವಲ್ಪ ಹಿಡ್ದು ಕೊಡ್ತೀನಿ ರೀ. ಇಲ್ಲಿಕ್ಕೆ ಕರೆಕ್ಟ್ ಆಗತ್ತೆ ನೋಡಿರಿ. ಇನ್ನೊಂದು 2 ಹೊಲಿಗೆ ಹಾಕ್ಬಿಡೋದು ನೋಡಿರಿ. ಆಚೆ ಕಡೆ ಹೊಲಿಗೆ ಹಾಕ್ಲೇಬೇಕು ರೀ. ಯಾಕಂದ್ರೆ ಒಂದೇ ಹೊಲಿಗೆ ಆದ್ರೆ ಅವ್ರಿಗೆ ಫಿಟ್ಟರ ಅಲ್ಲಿ ಲೂಸರ ಅಲ್ಲಿ ಬಿಚ್ಕೊಂಡ್ರಂದ್ರೆ ಮೊದ್ಲಿಂದ ಅಳತೆನೇ ಬರುತ್ತೆ ರೀ. ಒಂದು 2 ಹಾಕ್ರಿ 3 ಹೊಲಿಗೆ ಹಾಕಿದ್ರು ಬೆಸ್ಟ್ ಅಂತಲೇ ಹೇಳ್ಬೋದು ರೀ. ಇನ್ನೇನು ಗಿರಾಕಿಗಳು ಬರ್ತಾವೆ. ನಾ ಹಾಕೋದು 3 ಹೊಲಿಗೆನೂ ಹಾಕ್ತೀನಿ ರೀ. ಆಮೇಲೆ 2 ಹಾಕ್ತೀನಿ. ಯಾಕಂದ್ರೆ ಅವ್ರು ದಪ್ಪ ಇದ್ರಂದ್ರೆ ತುದಿಗೆ ಹೊಲಿಗೆ ಇತ್ತಂದ್ರೆ 2 ಹಾಕ್ತೀನಿ ರೀ. ಮತ್ತು ತೆಳ್ಳಗಿದ್ರು ಭಾಳ ಇದು ಆಗುತ್ತೆ ಅಂತೇಳಿ ನೋಡ್ಕೇರಿ 3 ಹೊಲಿಗೆ ಹಾಕ್ತೀನಿ ನೋಡಿರಿ. ನಾನು ಕರೆಕ್ಟಾಗಿ ಹಾಕ್ತೀನಿ ರೀ. ಕರೆಕ್ಟಾಗಿ ಹೊಲಿಗೆ ಹಾಕೋರಿ ನೋಡಿರಿ. ಮುಗೀತು ನೋಡಿರಿ ಇದು ಡ್ರೆಸ್. ಅವ್ರು ಅಳತೆನೇ ಆಗಿರ್ತೈತೆ ರೀ. ಅವ್ರು ಉಟ್ಕೊಂಡ್ರಂದ್ರೆ ಕರೆಕ್ಟ್ ಆಗತ್ತೆ ನೋಡಿರಿ. ಅದು ನೋಡ್ತೀನಿ ರೀ. ಅವ್ರು ಉಟ್ಕೊಳಕತ್ತಾರ ಒಳಗೆ ನೋಡ್ತವ್ರಿ ಹೆಂಗಾಗತ್ತೆ ಅಂತೇಳಿ ಹೇಳ್ತೀನಿ ರೀ ಹಿಡ್ದಾಗ ನಿಮ್ಗೆ. ಇದು ನೋಡಿರಿ ಡ್ರೆಸ್ ಸ್ಟಿಚಿಂಗ್ ಮಾಡಕತ್ತೀನಿ ರೀ. ಸೇಮ್ ರೀ ಇದನ್ನು ಭುಜ ಫಸ್ಟ್ ಹೊಲ್ಕೊಲೇಬೇಕು ರೀ. ಇದನ್ನು ಭುಜ ಹೊಲ್ಕೊಂಡು ತೋಳು ಹಚ್ಕೋಬೇಕು ರೀ. ಯಾಕಂದ್ರೆ ಭುಜ ಹೊಲಿಗೆ ಹುಚ್ಚು ಸಾಧ್ಯತೆ ಇರುತ್ತೆ ರೀ. ಅದಕ್ಕೆ ಭುಜ ಹೊಲ್ಕೋರಿ ಎಲ್ಲದಕ್ಕೂ. ಇವಾಗ ನೋಡಿರಿ ಭುಜ ಏನು ಸೆಂಟ್ರ್ ಭುಜ ಇರ್ತಲ್ರಿ ಆ ಸೆಂಟ್ರ್ ಭುಜಕ್ಕೆ ತೋಳು ಸವಾ ಮಾಡಿ ಕರೆಕ್ಟ್ ನಡಬರ್ಕ್ ಇಟ್ಟು ಹಚ್ಚಿಬಿಡ್ಬೇಕು ನೋಡಿರಿ. ತೋಳು ಆ ಕಡೆ ಹೆಚ್ಚಾಗಲ್ಲ ಈ ಕಡೆ ಹೆಚ್ಚಾಗಲ್ಲ. ನಾವೇನು ತುದಿನಿಂದ ಹಚ್ಕೋತ ಬರ್ತೀವಲ್ರಿ ಆ ಕಡೆ ಹೆಚ್ಚಾಗುತ್ತೆ ಈ ಕಡೆ ಹೆಚ್ಚಾಗುತ್ತೆ. ಆ ಕಡೆ ಬಿಡು ನಡಿತೈತೆ ರೀ. ತೋಳು ನಡಬರ್ಕ್ ಬೇಕಲ್ರಿ ಹಚ್ಚಕ್ಕೆ. ಮೊದಲು ನಡುವಿನಿಂದ ತೋಳು ಹಚ್ಕೋತೀನಿ ನೋಡಿರಿ ನಾನು. ಯಾಕಂದ್ರೆ ಭುಜನ ಶೋಲ್ಡ್ರ್ ಕಟ್ ಮಾಡ್ಲಿಕ್ಕಂದ್ರೆ ಶೋಲ್ಡ್ರನ್ನ ಅಂತಾರೆ ಭುಜ ಅಂತಾರೆ. ನಿಮ್ಗೆ ಯಾವ ಶೋಲ್ಡ್ರ್ ಅಂದ್ರೆ ಅರ್ಥ ಆಗುತ್ತೆ ಭುಜ ಅಂದ್ರೆ ಅರ್ಥ ಆಗುತ್ತೆ ಅಂತ ತಿಳ್ಕೊಂಡೀನಿ ರೀ. ಶೋಲ್ಡ್ರು ಅಂದ್ರೆ ಭುಜ ಅಂದ್ರೆ ಒಂದೇ ರೀ. ನಾನು ಹಂಗೆ ಯೂಸ್ ಮಾಡ್ತೀನಿ ನೋಡಿರಿ. ಈಗ ಭುಜ ಕಟ್ ಮಾಡ್ತೀರಲ್ರಿ ನೀವು ಕಟ್ ಮಾಡ್ಕೊಂಡ್ರೆ ಅಂದ್ರೆ ಕರೆಕ್ಟಾಗಿ ನೈಟಿ ಅಳತೆ ಫಿಟ್ಟಿಂಗ್ ಸಿಗುತ್ತೆ ನೋಡಿರಿ. ಯಾಕಂದ್ರೆ ಭುಜ ತಳಕಾಗ್ಯಾವು ಮ್ಯಾಕಾಗ್ಯಾವ ಅಂತಾರಲ್ರಿ ಅದು ಸಮಸ್ಯೆ ಏನಿರಲ್ರಿ. ಬ್ಲೌಸಿಗಾರ 3 ಇಂಚ್ ಬರ್ತಾವೆ ರೀ ಭುಜ. ನೈಟಿಗಾರ 4 ಇಂಚ್ ಬರ್ತಾವೆ. ಸ್ವಲ್ಪ ದಪ್ಪ ಇದ್ರಂದ್ರೆ ಹಿಂಬಿರ್ತಾರಲ್ರಿ ಅವ್ರಿಗೆ 4 ಬರ್ತಾವೆ ನೋಡಿರಿ ಭುಜ. ಇಷ್ಟೇ ನೋಡಿರಿ. ಇದ್ರಾಗೆ ನೈಟಿಗೆ ಭಾಳ ಕಷ್ಟ ಇಲ್ರಿ. ನೈಟಿ ಹಿಡಿಯೋಕೆ ಬರೀ ಹಂಗೆ ನೀವು ಹೊಲಿದು ಬಿಟ್ರಿ ಅಂದ್ರೆ ಹಂಗೆ ಹೊಲಿದ್ವಿ ಅಂದ್ರೆ ಭುಜ ಇಳಿತೈತೆ ರೀ. ಇದಕ್ಕೆ ಭುಜ ಭಾಳ ಅಡಲ್ ಇರ್ತಾವೆ ರೀ. ಕಟ್ ಮಾಡ್ಕೊಲೇಬೇಕು ರೀ. ಈ ಥರ ಕಟ್ ಮಾಡ್ಕೊಂಡ್ವಿ ಅಂದ್ರೆ ಎಷ್ಟು ಬೇಕು ಅಷ್ಟು ತೋಳು ಹಚ್ಕೊಂಡು ಲಾಸ್ಟ್ನೇ ಅರಿವಿ ವೇಸ್ಟ್ ಆಗತ್ತೆ ರೀ. ಅದು ಮೈಯಾಗ ಹೋಗ್ಬಿಡುತ್ತೆ ರೀ. ನಮಗೆ ಎಷ್ಟು ಬೇಕು ಅಷ್ಟು ಸಾಕಲ್ರಿ. ಮತ್ತು ಹೆಚ್ಚಿನ ತೊಂದು ಏನು ಮಾಡ್ತೀರಿ ಅದು ಇಷ್ಟು ಅರಿವಿ ಇತ್ತಂದ್ರೆ ಮೈಯಾಗೂ ಫಿಟ್ಟಿಂಗ್ ಮಾಡಾಗ ಅಡ್ತಾರ ಬರ್ತೀರಿ ಅರಿವಿ ಮುದ್ದೆ ಬರ್ತೀರಿ. ಅದಕ್ಕಂತ ನಾ ಇದೇ ಥರ ಇದು ನೈಟಿ ಸ್ಟಿಚಿಂಗ್ ಮಾಡ್ತೀನಿ ನೋಡಿರಿ. ಅಳತೆ ಈ ಪ್ರಕಾರ ಬೇಕಾರೆ ಕಮೆಂಟ್ ಮಾಡಿರಿ. ಖಂಡಿತ ಅದನ್ನು ವಿಡಿಯೋ ಹಾಕ್ತೀನಿ ರೀ. ಟೈಲರಿಂಗ್ ಬಗ್ಗೆ ಎಲ್ಲರೂ ಭಾಳ ಕಮೆಂಟ್ ಮಾಡ್ತೀರಿ. ಅಕ್ಕ
ಟೈಲರಿಂಗ್ ವಿಡಿಯೋ ಹಾಕು, ಡ್ರೆಸ್ ವಿಡಿಯೋ ಹಾಕು ಅಂತ. ನನಗೆ ಮಾತ್ರ ಡ್ರೆಸ್ ಹೊಲಿಯಾಕೆ ಬರಲ್ರಿ. ನಾ ಹಿಂದಿನ ವಿಡಿಯೋದಾಗ ಹೇಳೀನಿ, ಮುಂದಿನ ವಿಡಿಯೋದಾಗ ಹೇಳ್ತೀನಿ. ಮತ್ತು ಡ್ರೆಸ್ ಅಟೇ ಹೆಂಗೆ ಅಂತೀರಿ ಹಂಗೆ ಕರೆಕ್ಟಾಗಿ ಟಾಪ್ಗಳು ಫಿಟ್ಟಿಂಗ್ ಮಾಡಿಕೊಡ್ತೀನಿ ರೀ. ಮತ್ತು ನೈಟಿಗಳು ಮಾಡಿಕೊಡ್ತೀನಿ. ಮತ್ತು ಬ್ಲೌಸು ಮತ್ತು ಲಂಗ ರೀ, ಸಾಲಿ ಡ್ರೆಸ್ ಇಷ್ಟೇ ಹೊಲಿಗೆ ಕಲ್ತೀನಿ ನೋಡಿರಿ ನಾನು. ನಾ ಹೋಗಿದ್ದು 1.5 ತಿಂಗಳು ಹೋಗೀನಿ ರೀ. 1 ತಿಂಗಳು ಅಷ್ಟೇ ಅಮೌಂಟ್ ಕೊಟ್ಟಿವ್ರಿ ಅವ್ರಿಗೆ. ಇನ್ನು 15 ದಿನದ್ದು ಪರಿಚಯದವ್ರು ಇದ್ರಿ. ಬ್ಯಾಡ ಬಿಡವ್ವ, ಇನ್ನು 15 ಬಂದ್ರೆ ನೀನು ಅಮೌಂಟ್ ಕೊಡು, ಇಲ್ಲಿಕ್ಕೆ ಬ್ಯಾಡ ಅಂದರು. ಇನ್ನು 15 ಹೋಗಿಲ್ಲ ರೀ ನಾನು. 10 ದಿನ ಆಗಿತ್ತು ರೀ. 15 ಅಮೌಂಟ್ ಕೊಡಕ್ಕೆ ಹೋದೆ, ಬ್ಯಾಡ ಅಂತಂದ್ರಿ. ಹಿಂಗಾಗಿ ನಾನು ಕೊಡಲಿಲ್ಲ ನೋಡಿರಿ ಅವ್ರಿಗೆ ಅಮೌಂಟು. 1 ತಿಂಗಳು ಕೊಟ್ಟೀನಿ ರೀ, 300 ರೂಪಾಯಿ ಕೊಟ್ಟು ಕಲ್ತೀನಿ ರೀ. ಈ ಒಂದೊಂದು ಬ್ಲೌಸ್ ಹೊಲಿದ್ರೆ 300 ರೂಪಾಯಿ ಐತೆ ನೋಡಿರಿ. ಒಂದು ತಾಸ್ನ್ಯಾಗ ಒಂದು ಬ್ಲೌಸ್ ಹೊಲಿದ್ರೆ 300 ರೂಪಾಯಿ ಐತ್ರಿ ಇವಾಗ ಅವಾಗ ಭಾಳ ಫರಕ್ ಐತಿ. ಅವಾಗ ಬರೀ ನಾವು ರಾಟಿ ಕಲ್ಯಾಗ 20 ರೂಪಾಯಿಗೆ ಒಂದು ಬ್ಲೌಸ್ ಹೊಲಿತಿದ್ವಿ ನೋಡಿರಿ. 10 ವರ್ಷದಿಂದ 25 ಇಷ್ಟೇ ಇತ್ತು ನೋಡಿರಿ ಬ್ಲೌಸ್ ಹೊಲಿದು. ನಾನು ರಾಟಿ ಕಲ್ಯಾಗ ರೀ ಇದು. ನಾನು ರಾಟಿ ಕಲಿತು ಕರೆಕ್ಟಾಗಿ ಗಿರಾಕಿ ಜಂಪರ್ ಹೊಲಿಯಾಕತ್ತಾಗ 30 ರೂಪಾಯಿ ಆಗೈತೆ ರೀ ಬ್ಲೌಸ್ ಹೊಲಿಯಾಕತ್ತಾಗ. ಅವಾಗ 30 ರೂಪಾಯಿ ಅಂತ ಹೊಲಿಯಾಕತ್ತೀನಿ ರೀ. ಈಗ 60 ರೂಪಾಯಿ ಆಗೈತೆ ನೋಡಿರಿ. ಈಗ ನಂದು ಟೈಲರಿಂಗ್ ಜರ್ನಿ ಒಳಗೆ 60 ರೂಪಾಯಿ ಆಗೈತೆ ರೀ. ಡಬಲ್ ರೀ ಈಗ ರೇಟ. ಎಲ್ಲನೂ ಡಬಲ್ನ ಐತಲ್ರಿ. ಯಾವುದು ಸಸ್ತ ಐತಿ ಏನು ಹೇಳ್ರಿ. ಇವಾಗ ಕಾಲ ಭಾಳ ಫರ್ಕ್ ಆಗೈತೆ ನೋಡಿರಿ. ಅದೇ ಥರ ಇದೊಂದು ಬ್ಲೌಸ್ ಅತ್ತೇನೋ ಅದೇ ಅತ್ತೆ ಅಲ್ರಿ, ಇದೊಂದು ಬ್ಲೌಸ್ ಸಾರಿ, ಇದೊಂದು ಬ್ಲೌಸು ತೋಳು ಹಚ್ಚಾಕತ್ತೀನಿ ನೋಡಿರಿ ನಾನು ಇವಾಗ. ಇದೊಂದು ಹಚ್ಚಿಕೊಂಡು ಕರೆಕ್ಟಾಗಿ ಇದೊಂದು ನೈಟಿ ಎಷ್ಟು ಹಿಡಿಬೇಕು, ಹೆಂಗೆ ಹಿಡಿಬೇಕು ಅನ್ನೋದು ಕರೆಕ್ಟಾಗಿ ಹೇಳ್ಕೊಡ್ತೀನಿ ರೀ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗ್ತಲ್ಲ ನೋಡಿರಿ. ನಾ ಏನು ಹೇಳಿದೆ ಏನು ಬಿಟ್ಟನೆ ಅನ್ನೋದು ಅರ್ಥ ಆಗಲ್ರಿ. ಅದ್ರ ಸಲುವಾಗಿ ನಿಮಗೆ ಹೇಳೋದು ನೋಡಿರಿ. ಇದು ಬರ್ರಿ, ಇದು ನೋಡಿರಿ ಇದೇ ಥರ ತೋಳು ಹಚ್ಚುವರಿ. ನಾ ಯಾವ ಥರ ಕಟಿಂಗ್ ಹೇಳೀನಿ ಅದೇ ಥರ ಕಟ್ ಮಾಡಿರಿ. ಶ್ರಾವಣಿ ಒಂದು ನೋಡಿರಿ ರಾಟಿ ಮ್ಯಾಗ ಹತ್ತಾರೆ ಹುಡ್ರು. ಅಂದ್ರೆ ಇಷ್ಟು ಜೀವ ತಿಂತಾರೆ. ಹೇಳಿದ್ರೆ ಮಾತಾ ಕೇಳಲ್ರಿ ಹುಡ್ರು. ಏನು ಮಾಡ್ಬೇಕ್ರಿ, ಸಾಕಾಗೈತೆ. ರಾಟಿ ಮ್ಯಾಗ ಹತ್ತದು ಇಳಿದು ಮಾಡೋದು ಬೇರೆ ಕಣ್ಣು ಸರ್ ನೋಡ್ರಿ ಈಕಿ. ಸರಿ ಅಂತ ಕೈ ಮಾಡಿದ್ರೆ ಸರಿಲಿಲ್ಲ ರೀ. ಬೇದ್ನೆ ಓದ್ ಸರಿ ಅವ ಏನು ಹೊಲ್ಯಾಕತ್ತ ಜೀವ ತಿಂತಿ ಅಂತಂದೆ. ಸರಲ್ ನೋಡ್ರಿ ಇಂತಕ್ಕೆ. ಒಟ್ಟು ಹುಡ್ರು ಒಂದು ನಮ್ಮ ಶ್ರವಣಕುಮಾರ್ ಇದು ಮಾಡಲ್ರಿ. ಅವಾಗ ಕೈ ಮೈ ಹತ್ತಲ್ಲ, ಸುಮ್ಮನೆ ಆಡ್ತಾನೆ ರೀ ಹೊರಗೆ ಉಂಡ್ಕೇರಿ. ಈಕಿ ಮಾತ್ರ ಸಣ್ಣ ಹುಡುಗಿ ಅವ್ರಿ. ಹುಡುಗಿ 7 ವರ್ಷ ಮಗಳಾದ್ರೆ ಏನೇನು ಶಾಣೆತನ ಇಲ್ರಿ. ಹುಡ್ರ ಸಾಲ ಸಾಕಾಗತ್ತೆ ರೀ. ದೊಡ್ಡ ಆದಂಗೆ ಶಾಣೆ ಆತಂತವ್ರಿ. ನಮ್ಮ ಹುಚ್ಚ ಹಾಕತ್ತ ನೋಡ್ರಿ. ಸಣ್ಣ ಇದ್ದಾಗ ಶಾಣೆ ಇರ್ತಾವ್ರಿ ಮಕ್ಳು. ಸಣ್ಣಕ್ಕಿದ್ದಾಗ ಎರಡು ಶಾಣೆ ಹಾಕಿದ್ಲು. ಈಗ ಹುಚ್ಚಿ ಥರ ಮಾಡ್ತೈತೆ ರೀ. ಹೇಳಿದ್ರೆ ಮಾತಾ ಕೇಳೋದಿಲ್ಲ. ನಮ್ಮ ಶ್ರವಣಕುಮಾರ್ ನೋಡ್ರಿ. ಈಗ ಒಟ್ಟು ನಾನು ಸನ್ಯಾಕ ಬರಲ್ರಿ. ರಾಟಿ ಟೀಚಿಂಗ್ ಮಾಡಕತ್ತೀನಿ ಅಂದ್ರೆ ಹೊಲಿಯಾಕತ್ತ ಬಿಡು ಮಮ್ಮಿ ಬೈತಾಳೆ ಅಂತೇಳಿ ಸನ್ಯಾಕ ಬರಲ್ರಿ. ಬೆದರ್ಸಿದ್ನ ಓಡೇ ಹೋಗ್ಬಿಡ್ತಾನೆ ರೀ ಅವ ಆ ಕಡೆ. ಹೊಟ್ಟೆ ಹಸ್ತಂದ್ರೆ ಉಣ್ಣಕಾಯಿ ಕೊಡು ಅಂತಾನೆ ರೀ. ಉಣ್ಣಕಾಯಿ ಕೊಟ್ಟು ಉಣ್ಣಂದ್ರೆ ರೈಟರ್ ರೀ ಹೊರ್ಯಾಕ ನಿಂದ್ರದಿಲ್ಲ. ಈ ಹುಡುಗಿ ಹಂಗಲ್ರಿ. ಇದು ಎಷ್ಟು ಹೇಳಿದ್ರು ತಂದ ಮಾಡ್ತ್ರಿ. ಇದು 2 ಹೊಲಿಗೆ ಹಾಕೋರಿ ಇದಕ್ಕೆ. ಒಟ್ಟು ತೋಳು ಹಚ್ಚಿ ಒಂದು ಹೊಲಿಗೆ ಹಾಕಿ ಬಿಡಬೇಡ್ರಿ. ಯಾಕಂದ್ರೆ ನಾವು ಇನ್ನೊಂದು ಹೊಲಿಗೆ ಹಾಕೋರಿ ಎಕ್ಸ್ಟ್ರಾ ಇಲ್ರಿ. ಒಂದು ಹೊಲಿಗೆ ಇನ್ನೂ ಹುಚ್ಚಿತ್ತಂದ್ರೆ ಇನ್ನೊಂದು ಹೊಲಿಗೆ ಎಕ್ಸ್ಟ್ರಾ ಇದ್ದೇ ಇರ್ತಲ್ರಿ. ಹುಚ್ಚಲ್ಲ ಮತ್ತು ಹಂಗಂದ್ರೆ ಕಸ್ಟಮರ್ಸೂ ಏನಾಗತ್ತೆ ರೀ, ಈ ಹೊಲಿಗೆನೂ ಚಲೋ ಆಗ್ತಾವೆ. ಹೊಲಿಗೆ ನೈಟಿ ಹರಿದ್ರೆ ಹೊಲಿಗೆ ಹುಚ್ಚಬಾರ್ದು ನೋಡಿರಿ. ಟಾಪ್ ಹಿಡ್ದಿದ್ದಾತು ರೀ, ನೈಟಿ ಬ್ಲೌಸ್ ಆಯ್ತು, ಅವು ಹರಿದ್ರೂ ನನ್ನ ಹೊಲಿಗೆ ಹುಚ್ಚಿರಬಾರ್ದು ಅನ್ನೋದು ನನ್ನ ಉದ್ದೇಶ ನೋಡಿರಿ. ಇದು ಹೊಲಿಗೆದು ಒಂದು ಕರೆಕ್ಟ್ ಇರ್ಬೇಕು ರೀ, ಅಳತೆ ಒಂದು ಕರೆಕ್ಟ್ ಇರ್ಬೇಕು ನೋಡಿರಿ. ಇವೆರಡು ಮೆಥಡ್ ಮಾಡಿದ್ರೆ ಅಂದ್ರೆ ಗಿರಾಕಿ ತಾವೇ ಬರ್ತಾರೆ ನೋಡಿರಿ. ಟೈಲರಿಂಗ್ ಕೆಲಸ ಮಾಡೋರಿಗೆ ಹೊಲಿಗೆ ಹುಚ್ಚಿದ್ವು ಅಂದ್ರೆ ಹೊಲಿಗೆ ಹುಚ್ತಾ ಬಿಡು ಆಕಿಂತ ರೊಕ್ಕ ಕೊಡೋದಕ್ಕರೆ ಎಲ್ಲರೂ ಹೊಲ್ಸೋದಕ್ಕರೆ. ಹೊಲಿಗೆ ಹುಚ್ಚಿದ್ವು ಅಂದ್ರೆ ಏನು ನಾವು ಸುಮ್ಮನೆ ಹೊಲಿಗೆ ರೊಕ್ಕ ಕೊಟ್ಟಿದ್ವಿ ಹೊಲಿಗೆ ಹುಚ್ತಾವೆ ಅಂತೇಳಿ ಇದು ಮಾಡ್ತಾರೆ ನೋಡಿರಿ. ಇಲ್ಲೇ ಈ ತುದಿಗೆ ಒಂದು ಹೊಲಿಗೆ ಹಾಕೋರಿ. ಆ ಕಡೆ ನೋಡ್ರಿ ಅಂದ್ರೆ ಸೈಜ್ ನೋಡ್ಕೊಂಡು ಹಿಡ್ಕೊಟ್ರಾತು. ಇಷ್ಟು ಅರಿಬಿ ಎಕ್ಸ್ಟ್ರಾ ಬಂತ್ರಿ, ಇದನ್ನ ಕಟ್ ಮಾಡಿಬಿಡ್ಬೇಕು ನೋಡಿರಿ ಎಕ್ಸ್ಟ್ರಾ ಅರಿಬಿ. ಯಾಕಂದ್ರೆ ಅದು ವೇಸ್ಟ್ ಅರಿಬಿ ಅವಿ ತಳ್ಳಗದಾಳ, ಆಕಿಗೆ ಇಷ್ಟು ಅರಿಬಿ ವೇಸ್ಟ್ ಐತ್ರಿ. ಮತ್ತು ಅವು ಹಂಗೆ ಕಟ್ ಮಾಡಿ ಹಿಡಿದಂದ್ರೆ ಅಷ್ಟು ಎಕ್ಸ್ಟ್ರಾ ಬರೋದೇ ರೀ. ಮೈಯಾಗ ಒಂದು ಹೊಲಿಗೆ ಹಾಕಿ ಆಮೇಲೆ ಫಸ್ಟಿಗೆ ಮೈಯಾಗ ಒಂದು ಹೊಲಿಗೆ ಹಾಕೊಂಡು ಆಮೇಲೆ ಎಷ್ಟು ಮೈ ನೋಡ್ಕೊಂಡು ಫಿಟ್ಟಿಂಗ್ ಮಾಡ್ಬೇಕು ರೀ. ಅದಕ್ಕಾಗಿ ಹೇಳಕತ್ತೀನಿ ನೋಡಿರಿ ನಾನು ನಿಮ್ಗೆ. ನೋಡಿರಿ ಹೊಲಿಗೆ ಹಾಕೋರಿ. ಇದನ್ನು ಹೊಲಿಗೆ ಒಂದು ಹಾಕ್ರಿ. ಆಮೇಲೆ ಏನು ಮಾಡ್ತೀರಿ ನೀವು ಹಿಡಿತಿರಲ್ಲ ಎಷ್ಟು ಮೈ ಫಿಟ್ಟಿಂಗ್ ಬೇಕು ಅಷ್ಟು ಹಿಡ್ಕೊಂಡು ಅಲ್ಲೇ ಸೈಡ್ ಅರ್ಧ ಕಳಿಸಿರು ಬರುತ್ತೆ ನೋಡಿರಿ. ಇದನ್ನು ಒಂದು ಹೊಲಿಗೆ ಹಾಕ್ಕೊಂಬರ್ರಿ. ಹಂಗೆ ಅದೇ ಥರ ತೋರಿಸ್ತೀನಿ ತಡ್ರಿ. ಇದನ್ನು ಒಂದು ಹಂಗೆ ದಂಡಿಗೆ ಇಟ್ಕೊಂಡು ಹೊಲಿಗೆ ಹಾಕ್ಕೊಂಬರ್ರಿ. ಇದನ್ನೊಂದು ನೋಡಿರಿ. ಇಲ್ಲೇ ಮತ್ತೊಂದು ಹೊಲಿಗೆ ನೋಡಿರಿ. ಇದನ್ನ ಹಾಕೊಳಕತ್ತೀವಿ ಈಚೆ ಸೈಡು. ಇದನ್ನ ಹಾಕೊಂಡ್ಕೇರಿ ಮತ್ತು ಫುಲ್ ಹಾಕೊಂಡು ಸಿಗ್ತೀನಿ ಹೊಳ್ಳಿ ವಿಡಿಯೋ ಮಾಡ್ತೀನಿ ರೀ. ಇದು ಕಿಶೇಕ ಹೊಳಿಸ್ಕೇರಿ ಮತ್ತು ಮುಂದೆ ಹೊಲಿಗೆ ಹಾಕೊಂಡು ನೋಡಿರಿ ಮುಗಿತ್ರಿ. ಒಳ್ಳೆ ಒಂದು ಹೊಲಿಗೆ ಹಾಕೊಂಡೆ. ಈಗ ಅಳತಿ ಅವ್ರು ಇನ್ನೊಂದು ಹೊಲಿಗೆ ಹಾಕೊಂಡು ಇಟ್ಕೋತೀನಿ ರೀ. ಅವ್ರು ಬಂದಾಗ ಉಟ್ಕೊಂಡು ನೋಡಲಕ್ಕ ಆಮೇಲೆ ಕರೆಕ್ಟಾಗಿ ಹಿಡ್ಕೊಟ್ರಾತ್ರಿ. ಇನ್ನೊಂದು ಅವ್ರೇನು ಇಷ್ಟು ದಪ್ಪ ಇಲ್ರಿ, ತೆಳಗದಾರ.
ಇನ್ನೊಂದು ಅವ್ರ ಮೈ ಅಳತೆ ನೋಡಿರ್ತೀವಲ್ರಿ ಇನ್ನೊಂದು ಸ್ವಲ್ಪ ಹಿಡ್ಕೊಂಡು ಕೇರಿ ಈ ಕಡೆ ಅರ್ಧ ಕೊಳಸಿರು ಬಂದ್ಬಿಡ್ತು ನೋಡಿ. ಸಾಕು, ಇದೇನು ಫುಲ್ ಒಳಸ್ಬೇಕು ಅನ್ನೋದೇನಿಲ್ಲ. ಸಾಕ್ರಿ, ಇಷ್ಟು ಒಳಸು ಅಂದ್ರೆ ಮುಗಿತು. ಸೊಂಟ ತೆಳಗೆ ಒಳಸೋದ್ರೆ ಮುಗೀತು ರೀ. ಯಾಕಂದ್ರೆ ಸೊಂಟ ತನಕ ಫಿಟ್ಟಿಂಗ್ ಇರ್ಬೇಕು ರೀ. ಮುಂದೆ ಕಾಲಾಗಿ ಹಿಡಿಬೇಡ್ರಿ. ಯಾಕಂದ್ರೆ ಸೊಂಟ ನಿಂತ ಅಂದ್ರೆ ಹಿಡಿದ್ರಿ ಅಂದ್ರೆ ಎಕ್ಸ್ಟ್ರಾ ಅರ್ಬಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ರೀ. ಯಾಕಂದ್ರೆ ದಪ್ಪನೇ ಇಲ್ರಿ, ಗೊತ್ತೈತೆ ನನಗೆ. ಎಕ್ಸ್ಟ್ರಾ ಅರ್ಬಿ ಕಟ್ ಮಾಡ್ಕೊಂಡು ನೋಡಿರಿ. ಸೊಂಟ ನಿಂತು ತಳ್ಯಾಕ ನಿಂದ್ರಾಕ ಬೇಕಲ್ರಿ. ಅಡಲ ಇರ್ಬೇಕು ರೀ. ಮೊಣ್ಕಾಲು ತನಕ ಅದು ಅಡಲಿತ್ತಂದ್ರೆ ನಮಗೆ ಕರೆಕ್ಟಾಗಿ ನಿಂದ್ರಕ್ಕೆ ಇದಾಗುತ್ತೆ ರೀ, ಕರೆಕ್ಟ್ ಆಗುತ್ತೆ ರೀ. ನೋಡಿರಿ, ಇದನ್ನು ಅದೇ ಥರ ಹೊಲಿಗೆ ಹಾಕಕತ್ತೀನಿ ರೀ. ಅಳತೆ ನೋಡಿ ಇಷ್ಟು ಹೊಲಿಗೆ ಹಾಕೊಂಬಿಟ್ರೆ ಮುಗೀತು ರೀ. ಇದು ಕಿಸೆ ಎಲ್ತನ ಐತಿ ಅಲ್ತನ ಹೊಲಿಗೆ ಹಾಕ್ಬಿಟ್ರೆ ಮುಗೀತು ನೋಡಿರಿ. ಇದಕ್ಕೆ ಕಿಸೆಗೆ ಒಳಸ್ಬೇಕು ರೀ. ಕಿಸೆ ಇದ್ದು ಅಂದ್ರೆ ಕಿಸೆ ಇರ್ಲಿಕ್ಕಾದ್ರೆ ನಾನು ಸ್ವಲ್ಪ ತಳ್ಯಾಕೆ ಹೋದ್ರೆ ಬರ್ತೈತಿ. ಕಿಸೆ ಇರ್ತಲ್ರಿ, ಕಿಸೆ ಮುಂಚೆತಂತ ತಳ್ಯಾಕೆ ಹೋಗೋದಾಗಲ್ಲ. ಇದನ್ನು ಕಟಿಂಗ್ ಮಾಡ್ಕೊಂಡು ನೋಡಿರಿ. ನಾನು ಕಟ್ ಮಾಡ್ಕೊಂಬಿಟ್ರೆ ಸರಿಯಾಗಿ ಕಾಣ್ತಾರೆ. ಹೊಲಿಲಿಕ್ಕೆ ಮೈಯಾಗ